ಈ ಕಟಿಂಗ್ ಶಾಪ್ ಐತ್ರಿ ಸಂಕೇಶ್ವರ ಮೇನ್ ರೋಡು ಯಮಕಮಡಿ ಸರ್ಕಲು ದಾಲ್ದಮಟ್ಟಿ ಊರಾಗ ರಾಜ್ ಕಟಿಂಗ್ ಹೇರ್ ಸಲೂನ್ ಅವರೇ ನೋಡ್ರಿ ರಾಜು ಅಣ್ಣ ರಾಜು ಬಾಯ್. ನಮಸ್ಕಾರ ರೀ ಎಲ್ಲರಿಗೂ. ನಂದು ನಾನಿಮ್ಮ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಂದ್ರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಯಮಕಮಡಿ ಸರ್ಕಲ್ ರೀ, ನಮ್ಮ ದಾಲ್ದಮಟ್ಟಿ ಊರಾಗ್ರಿ. ನಮ್ಮ ಹಿರಿಯರು ನಮ್ಮ ಗುರುಗಳು ರಾಜು ನಿರ್ಲಿ ಅವರು ಕಟಿಂಗ್ ಓನರ್ ರೀ. ಇವ್ರದೇ ಓನರು, ಇವರೇ ಎಲ್ಲ ಇದ್ದಾರೆ. ಏನಂದ್ರೆ ರೀ, ನನಗೆ ಇವತ್ತು ಆರ್ಮಿ ಕಟಿಂಗ್ ಬೇಕಾಗಿತ್ತು ರೀ. ಆರ್ಮಿ ಕಟಿಂಗು ಪ್ಲಸ್ಸು ಮೊದಲು ತಲೆಗೆ ಕಲರ್ ಮೆಟ್ ಮಾಡ್ತಿದ್ದೆ ನಾನು. ತಲೆ ಕಲರ್ ಮಾಡಿ ಅದಕ್ಕೆ ಏನು ಹೇಳಿದ್ರೆ ರಾಜುನಾರ ಮತ್ತು ಮೊದಲು ಕಲರ್ ಮಾಡ್ತಿರಲ್ರಿ, ಓಕೆ ಈಗ ಯಾಕೂ ನನಗೆ ರಿಯಾಲಿಟಿಯಾಗಿ ಇರ್ಬೇಕಂತ ಅನ್ಸತ್ತೈತಿ ರೀ. ಅದಕ್ಕೆ ನನಗೆ ರಿಯಲ್ ಆಗಿ ನಾನು ಹೆಂಗೆ ಅದನ್ನಲ್ರಿ ಹಂಗೆ ಇರಲಿ ತಂದೇಳಿ ಒಂದು ಸ್ವಲ್ಪ ನಾನು ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡೋ ಕಾರಣ ಆರ್ಮಿ ಕಟಿಂಗ್ ಮಾಡ್ರಿ. ಆಮೇಲೆ ನಮ್ದು ಏನು ರಿಯಾಲಿಟಿ ನನಗೆ ಅಂದ್ರೆ ಈಗ ಟ್ರೆಂಡಿಂಗ್ ಅಂದ್ರೆ ವೈಟ್ ಕೂದಲು, ಬಿಳಿ ಕೂದಲು ಯಾರು ಅದಾವಲ್ರಿ ಅವ್ರಿಗೆ ಟ್ರೆಂಡಿಂಗ್ ಇದೀಗ. ಅದಕ್ಕೆ ಟ್ರೆಂಡಿಂಗ್ದಾಗ ಇರ್ತೀನಿ ರಾಜುನ ಅಂತ ಹೇಳಿದ್ದೀನಿ ರೀ. ಈಗ ಕಟಿಂಗ್ ಸ್ಟಾರ್ಟ್ ಮಾಡ್ತಾರೋ ನೋಡ್ರಿ, ನನ್ನ ಅವತಾರ ಗೆಟಪ್ ಚೇಂಜ್ ಆಗುತ್ತಾ ನೋಡ್ರಿ. ಒಂದು 10 ನಿಮಿಷನಾಗ ಅಂದ್ರೆ ಚಾಲು ಮಾಡ್ರಿ ಸಾಹೇಬ್ರ. ಗಿಚ್ಚ ಬರೀ ಚಾಲು ಇಲ್ರಿ ಅದು ಹಂಗೆ ಅಷ್ಟಿಂಗ ಸ್ಟಾರ್ಟಿಂಗ್ದಾಗ ಇರ್ತಿದ್ರಿ. ಅದು ಯೂಟ್ಯೂಬ್ ಐತ್ರಿ, ಅದು ಯೂಟ್ಯೂಬ್ ನೋಡ್ರಿ. ನಿಮಗೂ ಹೇಳ್ತೀನಿ, ಆದಷ್ಟು ರಿಯಾಲಿಟಿ ಆಗಿರ್ರಿ ನೋಡ್ರಿ. ನಾವಾಗಿರೋದು ಭಾಳ ಉತ್ತಮ ಐತ್ರಿ ಈಗಿನ ಸಮಾಜದಾಗ. ನಾವು ಬೇರೆಯವ್ರು ನೋಡಿ ಅವ್ರ ಥರ ಇವ್ರ ಥರ ಅನ್ನೋಕ್ಕಿಂತರೂ ನಾವು ಹೆಂಗಿದ್ದೀವಿ ಹಂಗೆ ಇರೋದು ಭಾರಿ ಉತ್ತಮ ಕೆಲಸ ಅಂತ ನನ್ನ ಅಭಿಪ್ರಾಯ ಐತ್ರಿ. ಆ ಕಾರಣಕ್ಕೆ ನಾನು ಮನುಷ್ಯನಾಗ ತಿಳ್ಕೊಂಡೇ ಬಿಟ್ಟೀನಿ ರೀ, ನಾವು ಹೆಂಗಿದೇವಲ್ಲ ಹಾಗೆ ಇರಬೇಕು. ಮತ್ತು ಒಂದು ಮಾತ್ರ ನಿಜ ರೀ, ಅದು ರೋಮಂ ಪುರುಷ ಲಕ್ಷಣಂ ಅತಿ ರೋಮಂ ಕಪಿ ಲಕ್ಷಣಂ. ಕೂದಲು ಗಂಡಸರದು ಲಕ್ಷಣ ಐತ್ರಿ, ಒಪ್ಕೋತೀನಿ. ಆದ್ರೆ ಭಾಳ ಕೂದಲು ಬಂದು ಅಂದ್ರೆ ಮೆಂಗೆ ಐತೆ ಕಂತವ್ರು ನಾವು ಊರಲಾಗೈತೆ ಕಾರಣ ಹಿಡಿತೀವಿ. ಅದಕ್ಕೆ ಸಮಾಜದಾಗ ಇರ್ತಾವಂದ್ಮ್ಯಾಗ ರೀ ನಾವು ನೀಟಾಗಿ ಡಿಸಿಪ್ಲಿನಾಗಿ ಇರಬೇಕಾಗ್ತೈತಿ. ಏನೇನ್ರಿ ರಾಜಣ್ಣ, ಊರ ಕಡೆ ಮಳೆ ಬೆಳೆ ಎಲ್ಲ ಚಲೋ ಐತ್ರಿ? ಹೊಳೆ ಎಲ್ಲ ತುಂಬಿದವ್ರೆ ಎಲ್ಲ ಅಂತ ಮನೆ ಕಡೆ ಎಲ್ಲ ಆರಾಮದಾರ್ರೆ? ಮಗ ಎಲ್ಲಿ ಟೊಯೋಟಾ ಕಂಪ್ನಿಯಾಗ ಇರ್ತಾರನ್ರಿ ಮಗ? ಅದ ಜಾತ್ರೆ ಯಾವಾಗ ನಿಮಿಸಿದಿರಿ? ಮೇ 11ನೇ ತಾರೀಕಿಗೆ ಯಮಕಮಡಿ ಜಾತ್ರೆ, ದಾಲ್ದಮಟ್ಟಿ ಜಾತ್ರೆ ರೀ. ಹೊಸ ವರ್ಷ 1ನೇ ತಿಂಗಳ ಅದ್ರ 2027 ರೀ. ಹಾಂ ರೀ, ಎರಡು ಲಕ್ಷ್ಮೀ ದೇವ್ರ ಜಾತ್ರೆ ಹಾಂ ರೀ. ಒಂದು ಜನವರಿ ಒಂದು ಮೇದಾಗ ರೀ. ನಿಮಗೆ ನಮ್ಮ ಊರ ಬಗ್ಗೆ ಅಭಿಪ್ರಾಯ ರೀ? ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ದಾಲ್ದಮಟ್ಟಿ ಒಳಗೆ ಕೆಲಸ ಮಾಡಕತ್ತ? 40 ವರ್ಷ ಆಯ್ತು. 40 ವರ್ಷಗಳ ಕಾಲ ಇಲ್ಲಿ ದಾಲ್ದಮಟ್ಟಿ ಒಳಗೆ ಇದ್ದೀರಿ ನೀವು. ಇಲ್ಲಿ ಜನ ಹೆಂಗ್ರಿ? ಚಲೋ ಜನ ಬೆಸ್ಟ್, ಜನ ಬೆಸ್ಟ್, ವಾತಾವರಣ ಫುಲ್ ಭಾರಿ. ಈಗ ಇದೇನು ಹೈವೇ ಆಗೈತಲ್ರಿ, ಈ ಹೈವೇ ಆದದ್ದು ನಿಮಗೆ ಎಷ್ಟು ಉಪಯೋಗ ಐತಿ, ಎಷ್ಟು ದುರುಪಯೋಗ ಐತ್ರಿ? ಇದು ಹೈವೇ ಆದದ್ದು ಹೈವೇ ನಮ್ಮ ಬಿಸ್ನೆಸ್ ಎಲ್ಲ ಸತ್ಯ ಅನ್ನಿಸೋದು. ಬಿಸ್ನೆಸ್ ಕಮ್ಮಿ ಐತ್ರಿ. ಮೊದ್ಲು ಡ್ರೈವರ್ಗಳು ಗಿರಾಕಿ ಹೆಚ್ಚು ಬರ್ತಿದ್ವಿ ರೀ. ಹಾಂ, ಈಗ ಡ್ರೈವರ್ ಗಿರಾಕಿ ಇಲ್ರಿ ನಮಗೆ. ಹಾಂ, ಈಗ ಏನಿದ್ರು ಬರೀ ಲೋಕಲ್ದವ್ರ. ಹಾಂ, ಟೋಟಲಿ ಎಷ್ಟು ಬಿಸ್ನೆಸ್ ಅದಾರಲ್ಲ ಎಲ್ಲ ಹೊರತು ಕೊಟ್ಟು. ಹಾಂ, ಅದರಿಂದ ಹಾಂ, ಈ ಹೈವೇದಿಂದ ರೀ ಹಾಂ, ಟೋಟಲ್ ಎಷ್ಟು ಬಿಸ್ನೆಸ್ ಅದಾರಲ್ಲ ಎಲ್ಲ ಬಿಸ್ನೆಸ್ ಮಾಡಿ ನಾವು. ಹಾಂ, ಟೋಲ್ ಗೇಟ್ಗಳದಂತ ಏನು ಬಿಸ್ನೆಸ್ ಮಾಡತ್ತಾರೋ ಅವ್ರಿಗೆ ಒಂದು ಲೆಕ್ಕದಾಗ ಅದ ರೀ. ಯಾಕಂದ್ರೆ ಗಾಡಿ ಪಾರ್ಕಿಂಗಕ್ಕೆ ಅಲ್ಲಿ ಇಲ್ಲಿ ಜಾಗ ಐತಿ, ಈಗ ಉಳ್ಕೆ ಜಾಗದಾಗಿಲ್ಲ. ಮತ್ತು ಉಪಜೀವನ ಮಾಡೋದು ಭಾಳ ನಿಗರೀತಿ ರೋಡ್ ಮೇಲೆ ಹಂಗಾಗಿದ್ರಿ. ಇದ್ರ ಬಗ್ಗೆ ನಿಮ್ಮ ಕಷ್ಟಗಳೆಲ್ಲ ಯಾರ ಮುಂದೆ ಹೇಳ್ಕೊಂಡಿರಿ? ಯಾರ ಮುಂದೆ ಹೇಳೋಣ, ಯಾರ ಮುಂದೆ ಹೇಳ್ರಿ, ಯಾರು ತೆಗ್ಯಾವ್ರದಾರ. ಹಾಂ ರೀ. ಈಗ ನಾವು ಮಾಡೋ ಕೆಲಸ ನಮಗೆ ಕಡಿಮೆ ಆತಂದ್ರೆ ಏನು ಅನ್ನಕ್ಕೆ ಬರ್ತಿದ್ರಿ? ಹಾಂ, ಏನು ಅನ್ನಕ್ಕೆ ಆಗಿಲ್ಲ. ಹಿಂಗಾಗಿ ಹೇಳ್ಬೋದು.
ಇವಾಗ ಅವಾಗ ನಿಮ್ಮದು ಒಂದು ದಿನಕ್ಕೆ ಎಷ್ಟು ಆದಾಯ ಐತ್ರಿ, ಅದಕ್ಕಿಂತ ಎಷ್ಟು ಕುಂಠಿತವಾಗೈತ್ರಿ ನಿಮ್ಮ ಆದಾಯ ಈಗ? ಈಗ ಏನ್ರ ಅರ್ಧ ಮ್ಯಾಲೆ ಕಡಿಮೆ ಆಗೈತೆ ರೀ. ಅರ್ಧ ಮ್ಯಾಗ ಕಮ್ಮಿ ಆಗೈತ್ರಿ. ಆಮೇಲೆ ಹೊಲ್ದಾಗ ಏನು ಹಾಕಿದಿರಿ? ಒಳ್ಳೆ ಹಾಕಿದಾರೆ ರೀ. ಹುಳ್ಳಿ ಹಾಕಿದಿರಿ. ಹುರಳಿ, ಚವಳಿ, ಹೆಸರು. ಅದು ನಿಮ್ಮದು ಹಾಕೋದ್ರಿಂದ ಹಿಡಿದು ಬೆಳೆ ಬರೋ ತನಕ ಎಷ್ಟು ತಿಂಗಳ ಬೆಳೆ ಇರೋದು? ಅದು 4 ತಿಂಗಳು ರೀ. 4 ತಿಂಗಳು ಬೆಳೆ ರೀ. ಅದಕ್ಕೆ ಆಲ್ರೆಡಿ ಈಗ ಎಷ್ಟು ಖರ್ಚಾಗೈತ್ರಿ? ಗೊಬ್ಬರ, ಬೀಜ ಒಂದು 20,000 ಆಗಿತ್ತಲ್ಲ. ಎಷ್ಟು ಎಕರೆ ಹಾಕಿದ್ರಿ ಹುಳ್ಳಿ? 1 ಎಕರೆಗೆ ಹೇಳಿನ್ರಿ ನಾವು ಹಾಕಿದ್ದು 2.5 ಎಕರೆ ರೀ. 2.5 ಎಕರೆ ಹಾಕಿದ್ರಿ. ಹಾಂ ರೀ. ಆದ್ರೆ 1 ಎಕರೆಗೆ ಒಂದು 20,000 ರೂಪಾಯಿ ಬರ್ತಿತ್ತು. ಹಾಂ ರೀ. ಕಳೆದು ಒಂದು 3,500 ರೀ. ಹಾಂ ರೀ. ಸಗಣಿ ಗೊಬ್ಬರ ಒಂದು 4,000. ಹಾಂ ರೀ. ಆ ನಂತರ ರೂಟ್ರ್ ಹಚ್ಚಕ್ಕೆ ಒಂದು 2,000. ಹಾಂ ರೀ. 1 ಎಕರೆ ಹೇಳತ್ತಂದ್ರೆ 1 ಎಕರೆ ಅದ್ರಿ. ಹಾಂ ಹಾಂ ರೀ. ಒಂದು ಕುಂಟಿ ಹೊಡಿಬೇಕಾದ್ರೆ 1,000 ರೂಪಾಯಿ ಬೇಕು. ಹಾಂ ರೀ. ಬೀಜ ಬಿತ್ತಕ್ಕ ತರಬೇಕು. ಹಾಂ ರೀ. ಅದಕ್ಕೆ DAP ತರಬೇಕು. ಹಾಂ ರೀ. ಅದಾವ್ರಲ್ಲ ಅದು ಖರ್ಚು ಅದ್ರ ಅದಕ್ಕೆ ಐತಿ. ಹಾಂ ರೀ. ಚಿಲ್ಲರ್ ಹಾಕೋದ ಗಟ್ಟಿ ತಗೊಳ್ಳೋಣ. ಹಾಂ ರೀ. ಇವು ಯಾವ ಜೀವನ ಈ ಅದು ಯಾವ ಕೆಲಸ ಮಾಡಿದ್ನು ಎಲ್ಲ ಕೈಲಿಂದ ಹಾಕೊಂಡಾನೆ ಕೆಲಸ ಮಾಡೋದು. ಹಾಂ ರೀ. ಅಂದ್ರೂ ಈಗ ನಿಮ್ಮದು ರೀ ನನ್ನ ಪ್ರಕಾರ ನೀವು 1992ರಿಂದ ಇದ್ದೀರೇನ್ರಿ ಇಲ್ಲಿ? 1992 ಈಗ 2026 ರೀ. ನಿಮ್ಮ ಅನುಭವ ಪ್ರಕಾರ ಆಗಿನ ಮಗ ಚಲೋ ಈಗಿನ ಮಗ ಚಲೋ? ಅವಾಗಿನ ಮಗ ಚಲೋ. ಹಾಂ ರೀ. ಊಟಾಜು ಕಡಿಮೆ ಇತ್ತು ರೀ. ಹಾಂ ರೀ. ಜೀವನ ಚಂದ ಇತ್ತು. ಹಾಂ ರೀ. ಮತ್ತು ಎಲ್ಲ ಅನುಕೂಲ ಸೌಲಭ್ಯ ಇತ್ತು. ಹಾಂ ರೀ. ಈಗ ಏನು ಅನುಕೂಲ ಇಲ್ರಿ, ಏನೂ ಸೌಲಭ್ಯ ಇಲ್ಲ. ಹಾಂ ರೀ. ಎಲ್ಲ ತುಟ್ಟಿ ಆತ್ರಿ. ಹಾಂ ರೀ. ಮತ್ತು ಪಬ್ಲಿಕ್ ಇಲ್ಲಿ ಮೊದ್ಲಿನ ಗತಿ. ಹಾಂ ರೀ. ಮತ್ತು ರಾಜು, ನಾ ಭಾಳ ವರ್ಷ ಆಯ್ತು ರೀ ನಿಮಗೆ ಮಾತು ಕೇಳ್ಬೇಕನ್ನತ್ತೀನಿ ರೀ. ಹೇಳ್ರಿ. ನಾವು ಸಣ್ಣಾಗಿರ್ತಾಗಿಂದನು ನಮಗೆ ನೀವು ಇಲ್ಲಿ ಬಳಿ ಹಾಕಿ ಕಟಿಂಗ್ ಮಾಡಿಸಿದ್ರಿ. ಮಾಡಿದಂಗಿಲ್ಲ. ನೀವು ನಮಗಿಂತ ಚಿಕ್ಕವ್ರಕ್ಕಂತೀರಿ. ಅಂದ್ರೆ ನಿಮ್ದು ಏನ್ರಿ ಆಹಾರ ಪದ್ಧತಿ ಹೆಂಗೈತ್ರಿ? ಆಮೇಲೆ ನೀವೇನು ವ್ಯಸನ ಎಲ್ಲ ಮಾಡ್ತೀರೇನ್ರಿ? ಏನು ವ್ಯಸನ ಅದು ಏನೂ ಇಲ್ರಿ. ವ್ಯಸನ ಮೊದಲು ಮಾಡ್ತಿದ್ರೆ ತಪ್ಪಲ್ ಪಲ್ಲೆ ಹೆಚ್ಚುತ್ತಿತ್ತವ್ರಿ. ಹಾಂ ರೀ. ಆ ನಂತರ ಏನು ತಿಂದ್ರು ಬೇರೆ ಶಾಕಾರಿ. ಮಾಂಸಾಹಾರಿ, ತತ್ತಿ, ಮಟನ, ಸೆರೆ ಹಾಂ ರೀ. ಇವು ಯಾವಿಲ್ಲ. ಬೀಡಿ, ಸ್ಟಾರ, ಸಿಗರೇಟ್ ಯಾವುದು ಚಟ ಇಲ್ರಿ? ಇಲ್ಲ. ಹಾಂ ರೀ. ಏನು ತಿನ್ನೋದೈತಿ ಮನಿ ಊಟ ರೀ. ಹಾಂ ರೀ. 3 ಎಳೆ ಮನಿಯಿಂದನ ಉಣ್ತಾವು. ಹಾಂ ರೀ. ಕೆಲಸ ಮಾಡ್ತಾವು, ಮನಿಗಳಿಗೆ ಹೋಗ್ತಾವ್ರಿ. ಹಾಂ ರೀ. 1 ಕಪ್ ಚಾ ಕುಡಿತಾವ್ರಿ ಹೋಟೆಲ್ದಾಗ. ಬೆಳಿಗ್ಗೆ ವಾಕಿಂಗು, ವ್ಯಾಯಾಮ ಎಲ್ಲ ಮಾಡ್ತಾರೆ. ಮಾಡ್ತಾವ್ರಿ. ಹಾಂ ರೀ. ಮಾಡ್ತಾವ್ರಿ. ದಿನ ಒಂದು ಈಗಿನ ಜನರೇಷನ್ ಮಕ್ಕಳಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಈಗಿನ ಹುಡುಗರಿಗೆ ಬರೀ ಎಲ್ಲ ಮೊಬೈಲ್ ಅಂತವ್ರೆಲ್ಲ. ಈಗಿನ ಹುಡುಗರಿಗೆ ಫೋನ್ ಬಿಡ್ಬೇಕ್ರಿ. ಹಾಂ ರೀ. ಎರಡನೇದ್ದು ಏನಂದ್ರೆ ಫಾಸ್ಟ್ ಫುಡ್ ಏನು ಸ್ಪೀಡ್ ಊಟ ತಿನ್ನತ್ತಾರಲ್ಲ, ಹಾಂ ರೀ. ಚೈನೀಸ್ ಫುಡ್, ಹಾಂ ರೀ. ಇದನ್ನೆಲ್ಲ ಬಂದ್ ಮಾಡ್ಬೇಕು. ಹಾಂ ರೀ. ಅದರಿಂದ ಏನು ಲಾಭ ಐತಂದ್ರೆ ಹಾಂ ರೀ. ಹುಡುಗರಿಗೆ ಈಗ ಏನು ಅವ್ರ ಹಾಕತ್ತಾರಲ್ಲ ಫುಡ್ಗಳ್ದಾಗ ಟೆಸ್ಟಿಂಗ್ ಪೌಡರ್ ಹಾಕ್ತಾರ್ರಿ. ಅದರಿಂದ ಹುಡುಗರು ಊಟ ಖರಾಬ್ ಆಗೈತಿ. ಹಾಂ ರೀ. ಊಟ ಖರಾಬ್ ಆಗೈತಿ. ಮನ್ಯಾಗಿನ ಊಟ ಬೇಡಾಗೈತಿ, ಹೊರಗಿನ ಊಟ ಹೆಚ್ಚಬೇಕಾಗೈತಿ. ಹಾಂ ರೀ. ಅದರಿಂದ ಪರಿಣಾಮ ಮನ್ಯಾಗಿನವ್ರಿಗೆ ಆಗೈತಿ. ನನ್ನ ಮಗ ಉಣ್ಣಾನಿಲ್ಲ ಹಾಂ ರೀ. ಅವ್ವ ಅಪ್ಪ ಅನ್ನೋದು ಸಜ್ಜಿಕ್ರಿ. ಹಾಂ ರೀ. ನನ್ನ ಮಗ ಉಣ್ಣಾನಿಲ್ರಿ, ಹಾಂ ರೀ. ನಾನು ದವಾಖಾನೆಗೆ ತೋರಿಸು. ಮತ್ತು ಇವ್ರು ಅದನ್ನ ತಿನ್ಲಿಲ್ಲ ಅಂದ್ರೆ ಇವ್ರಿಗೆ ಜೀವ ಅನ್ಸುತ್ತೆ. ಹಾಂ ರೀ. ಬಾರಡಿ ಅದನ್ನ ತಿನ್ನತ್ತಾರ ಹುಡುಗರು. 50 ರೂಪಾಯಿ ಇಸ್ಕೊಂಡ್ರಂದ್ರೆ ನೆಟ್ಟಗೆ ಫಾಸ್ಟ್ ಫುಡ್ ಅನ್ನ. ಈಗ ಒಂದು ರೌಂಡ್ ತಿರುಗ್ತೇನೆ ರೀ. 1 ನಿಮಿಷ ರೀ. ಒಂದು ರೌಂಡ್ ತಿರುಗಿ ನೋಡ್ರಿ ವೀಕ್ಷಕರೇ, ನೋಡ್ರಿ ಈಗ ಜಸ್ಟ್ ನೋಡ್ರಿ ಕಟಿಂಗು ನೋಡಿ ಹೆಂಗೆ ಚೇಂಜ್ ಆಗಿತ್ತು ಶೇಪು. ಇನ್ನೂ ಚೇಂಜ್ ಆಗ್ತೈತಿ. ಈಗ ಜಸ್ಟ್ 5-6 ನಿಮಿಷನಾಗ ಇಷ್ಟೊಂದು ಕಟಿಂಗ್ ಶೇಪ್ ಚೇಂಜ್ ಆಗೈತೆ. ಇನ್ನೂ ನೋಡ್ರಿ ಇನ್ನೂ ಏನಾಗಿದೆ. ಒಂದು ನನ್ನ ಗುರಿ ಐತ್ರಿ ಇವತ್ತು, ನನ್ನ ಬ್ಲ್ಯಾಕ್ ಹೇರ್ಸ್ ಎಲ್ಲ ಹೋಗಿ ವೈಟ್ ಹೇರ್ಸ್ ಕಾಣಿಸ್ಕೋಬೇಕಂತೇಳಿ ನನ್ನ ಗುರಿ ಐತ್ರಿ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನನ್ನ ತಲೆ ಬೆಳ್ಳಗಾಗುತ್ತೆ ರೀ. ಯಾಕೆ ಈ ಮಾತು ನಿಮಗೆಲ್ಲ ಹೇಳತ್ತೀನಿ ಅಂದ್ರೆ ರೀ, ನಮಗೆ ಹಿರಿಯರು ಅಂತ ಇರ್ತಾರಲ್ರಿ, ಅವ್ರ ಜೊತೆ ಆದಷ್ಟು ಮಿಂಗಲ್ ಆಗ್ರಿ. ಹಿರಿಯರಿಂದ ಅವಾಗಿನ ಕಾಲದಾಗ ಹೆಂಗಿತ್ತು ಅವ್ರ ಬಗ್ಗೆ ಎಲ್ಲ ನಾವೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ರೀ. ಆಯ್ತಾ? ನೋಡ್ರಿ ನೀವು ಹೇಳೋ ಸರಿ. ಹೊಡೆದ ಹೊಂಟಾರ್ರಿ. ಕಟ್ ಮಾಡೋದು
ಸ್ವಲ್ಪ ವಿರಾಮ ತಗೊಂಡು ಸ್ಟಾರ್ಟ್ ಮಾಡೋಣ. ಒಂದು ಸ್ವಲ್ಪ ವಿರಾಮ ನೋಡ್ರಿ. ಫೈನಲಿ ನಮ್ದು ಹೇಳಿದ್ರಲ್ರಿ ನಿಮ್ಗೆ ರಿಯಲ್ ಆಗಿರ್ಬೇಕಂತ ಹೇಳಿ ಮೈಂಡ್ ಫುಲ್ಲು ನೋಡ್ರಿ. ಆ ಶೇಪ್ ಬಂದಿದ್ರಿ, ಆ ಕಟಿಂಗ್ ನೋಡ್ರಿ ಅದು ಮಾಡಿದಾರ್ರಿ. ಇವ್ರು ಅದಾರಲ್ರಿ, ನಾವು ಚಿಕ್ಕ ವಯಸ್ಸಿನಾಗಿಂದ ಈಗ ನೋಡ್ರಿ, ಈಗ ಮಗು ಇದಿಲ್ರಿ, ಈ ಮಗು ಹೆಂಗೆ ಪಳಿ ಮ್ಯಾಗ ಕೂತು ಕಟಿಂಗ್ ಮಾಡ್ಕೋದಿಲ್ರಿ, ನಮಗೆ ಇವರು ಪಳಿ ಮ್ಯಾಗ ಕೂತು ಕಟಿಂಗ್ ಮಾಡಿಸಿದಾರೆ. ಇವಾಗ ನಾವು ಅವ್ರಿಗಿಂತ ದೊಡ್ಡವ್ರು ಕಾಣ್ತೇವ್ರಿ, ಅವ್ರು ನಮಗಿಂತ ಸಣ್ಣವ್ರು ಕಾಣ್ತಾರ್ರಿ. ಇಷ್ಟು ಹೇಳ್ತೀನಿ ರೀ. ವಿಡಿಯೋಕ್ಕೆ ಒಂದು ಪೂರ್ಣ ವಿರಾಮ ಇಡೋಣ್ರಿ. ಎಲ್ಲರಿಗೂ ಬಾಯ್.